ಭಗವಂತ ನಾನೆಲ್ಲವೆಂದು ಕಾಣುತ್ತೀನಿ. ಓ, ಯಾವುದೋ ಒಂಟಿ ಹೆಣ್ಣು ಇತ್ತ ಕಡೆ ಬರುತ್ತಿದ್ದಾಳಲ್ಲ. ನನ್ನ ಕೂಗು ಆ ದೇವರಿಗೆ ಕೇಳಿ ಇವಳನ್ನು ಕಳಿಸಿರಬಹುದಾ? ನಾನೆಂತ ತಪ್ಪು ಮಾಡಿಬಿಟ್ಟೆ. ನೋಡಿ, ನೀವು ಯಾರಂದು ನನಗೆ ಗೊತ್ತೇ ಇಲ್ಲ. ನಾನು ಬೇಕು ಅಂತ ಮಾಡಿಲ್ಲ. ನೀವೇ ಬಂದು ನನ್ನ ತಬ್ಬಿಕೊಂಡಿರಿ. ಅದು ನನಗೆ ತಿಳಿದಾಗೆ ನಡೆದು ಹೋಯಿತು. ದಯವಿಟ್ಟು ನನಗೆ ಕ್ಷಮಿಸಿಬಿಡಿ. ನನ್ನ ಜೀವನವನ್ನು ಹಾಳು ಮಾಡಿಬಿಟ್ಟೆ ಎಲ್ಲೋ ರಾಕ್ಷಸ. ನಾನಲ್ಲೋ ಆ ದೇವರು ಕೂಡ ನಿನ್ನನ್ನು ಕ್ಷಮಿಸುವುದಿಲ್ಲ. ಅಯ್ಯೋ ದೇವರು, ನಾನೀಗೇನು ಮಾಡಲಿ? ಹೌದು, ಇಲ್ಲ, ನಾನು ಸಾಯಲೇಬೇಕು, ಬದುಕಬಾರದು. ನೋಡಿ, ನನ್ನ ಮಾತು ಕೇಳಿ. ಇದರಲ್ಲಿ ನಮ್ಮಿಬ್ಬರ ತಪ್ಪಿದೆ. ಹಾಗೆಂದ ಮಾತ್ರಕ್ಕೆ ಇದಕ್ಕೆ ಸಾವೇ ಪರಿಹಾರವಲ್ಲ. ನೋವಿನದಿ ದುಡುಕಿ ಯಾಕೆ ಕೆಟ್ಟ ನಿರ್ಧಾರಕ್ಕೆ ಆಗ್ತಿದೆ? ಗೋಮುಖರಾಗ ಎಷ್ಟು ದಿನದಿಂದ ಕಾದು ಕುಳಿತಿದ್ದೆ ಈ ನನ್ನ ಮಾನವನ್ನು ಕರೆಯಬೇಕೆಂದು. 20 ವರ್ಷದಿಂದ ಕಾದುಕೊಂಡು ಬಂದ ನನ್ನ ಶೀಲವನ್ನು ಹಾಳು ಮಾಡಿಬಿಟ್ಟೆ ಇಲ್ಲೋ ನರಕ. ಪ್ರೀತಿ ಎಂಬ ಹುಚ್ಚಾಟದಲ್ಲಿ ನನ್ನ ಶೀಲವನ್ನೇ ಕಳೆದುಕೊಂಡೆ. ಈಗ ಸರ್ಪ ಕಚ್ಚಿದಂತಾಯ್ತು ಈ ನನ್ನ ಬದುಕು. ಹೌದು, ನಾನು ಬದುಕಲೇಬಾರದು, ಸಾಯಲೇಬೇಕು. ಯಾರಮ್ಮ ನೀನು? ಯಾಕೆ, ಏನಾಯ್ತು? ಏಕೆ ಸಾಯಬೇಕೆಂದು ಓಡೋಡಿ ಹೋಗುತ್ತಿರುವೆ? ನಾನೊಂದು ನತದೃಷ್ಟ ಹೆಣ್ಣು. ಕತ್ತಲಲ್ಲಿ ಕುಳಿತು ಸೂಜಿಗೆ ದಾರ ಪೋಣಿಸಿದಂತಾಯ್ತು ನನ್ನ ಈ ಬದುಕು. ಯಾಕಪ್ಪ, ಏನಾಯ್ತು? ಬದುಕಿ ಬಾಳಬೇಕಾದ ವಯಸ್ಸಿನಲ್ಲಿ ಸಾಯೋ ಮಾತಕ್ಕೆ ಏನಾಯ್ತು ಅಂತ ಹೇಳಮ್ಮ. ನೋಡಿ, ನನ್ನ ಜೀವನದಲ್ಲಿ ಏನು ಆಗಬಾರ್ದಂತ ಅಂದುಕೊಂಡಿದ್ದೇನೆ, ಅದೇ ಆಗಿ ಹೋಯ್ತು. ನನ್ನಂತ ಹೆಣ್ಣು ಈ ಭೂಮಿ ಮೇಲೆ ಬದುಕಬಾರ್ದಕ್ಕ, ಬದುಕಬಹುದು. ನೋಡಮ್ಮ, ಹಾಗೆಲ್ಲ ಮಾತಾಡ್ಬೇಡ. ನೀನು ನನ್ನ ತಂಗಿ ಇದ್ದಾಗೆ. ಏನಾಯ್ತು ಅಂತ ಧೈರ್ಯವಾಗಿ ನನ್ನ ಮುಂದೆ ಹೇಳಮ್ಮ. ನೋಡಿ, ಇಷ್ಟು ದಿನ ಕಾದುಕೊಂಡು ಬಂದ ಈ ನನ್ನ ಶೀಲವನ್ನು ಹಾಳು ಮಾಡಿಬಿಟ್ಟ ಈ ಏನು? ಇವನು ನಿನ್ನ ಶೀಲವನ್ನು ಹಾಳು ಮಾಡಿದ್ದಾನೆ? ಹೌದು. ಏನಮ್ಮ ತಂಗಿ, ಏನ್ ನೀನು ಹೇಳ್ತಾ ಇರೋದು? ಈ ಮಾತು ನಿಜಾನಾ? ನೋಡಿ, ಒಂದು ಹೆಣ್ಣು ತನ್ನ ಶೀಲವನ್ನು ಕಳೆದುಕೊಂಡಿದ್ದಾಳೆ ಎಂದು ಯಾಕೆ ಸುಳ್ಳು ಹೇಳ್ತಾಳೆ? ನೋಡಿ, ಇಲ್ಲಿ ನಿಂತಿದ್ದಾನಲ್ಲ, ಇವನೇ ನನ್ನ ಮಾನವನ್ನು ಹಾಳು ಮಾಡಿ. ಸುಳ್ಳು ಸುಳ್ಳು ಸುಳ್ಳು. ನಾನಿದನ್ನು ನಂಬುವುದಿಲ್ಲ. ಮಾನವಂತರ ಮನೆತನದ ಹುಟ್ಟಿದ ನನ್ನ ತಮ್ಮ ಒಂದು ಹೆಣ್ಣಿಗೆ ಮೋಸ ಮಾಡುತ್ತಾನೆ? ಸತ್ಯವಿಲ್ಲ. ಇವನು ನಿಮ್ಮ ತಮ್ಮನ? ನೋಡು ನೋಡು, ಇವರು ನಿನ್ನ ಮೇಲೆ ಇಟ್ಟುಕೊಂಡಿರುವ ನಂಬಿಕೆಯನ್ನು ನೋಡಿಕೋ. ಇಂಥ ಮಹಾನುಭಾವ
ಹೇಳು ಹೇಳು, ನನಗೆ ಅನ್ಯಾಯ ಮಾಡಿರೋದನ್ನು ಇವರ ಮುಂದೆ ಬಿಚ್ಚಿ ಹೇಳು. ಸಂಗಮೇಶ, ಇವಳ ಮಾತು ನಿಜವೇ? ಹೇಳು, ಯಾಕೆ ಮೌನವಾಗಿ ನಿಂತಿರುವೆ? ಹೇಳು. ಹೇಳಪ್ಪ, ಹೇಳು. ಈ ಹೆಣ್ಣಿನ ಶೀಲಹರಣ ಮಾಡ್ದ್ಯಾ? ಹೇಳು ಸಂಗಮೇಶ್, ಹೇಳು. ಅತ್ತಿಗೆ, ಅದು ನಾನು ಬೇಕಂತ ಹಾಳು ಮಾಡಿಲ್ಲ ಅತ್ತಿಗೆ. ಬಾಯಿ ಮುಚ್ಚೋ ಪಾಪಿ! ಮಾನವಂತರ ಮನೆತನದ ಹುಟ್ಟಿ ನನ್ನ ಮಾನವನ ಕಳೆದು ಬಿಟ್ಟಿ ಅಲ್ವೋ ಪಾಪಿ! ಇಂಥ ಒಂದು ಹೆಣ್ಣಿನ ಬಹಳ ಹಾಳು ಮಾಡೋದಕ್ಕೆ ನಿನಗೆ ನಾಚಿಕೆ ಆಗುವುದಿಲ್ಲವೇನೋ? ಬದುಕಿರಬಾರದು, ಬದುಕಿರಬಾರದು, ಸಾಯೋ! ನೀವ್ ಈ ರೀತಿ ಅವ್ನಿಗೆ ಹೊಡೆದು ಈ ರೀತಿ ಮಾಡಿದ್ರೆ ಹೋದ ಇವಳ ಮಾನ ಮರ್ಯಾದೆ ಮತ್ತೆ ಮರಳಿ ಬರುತ್ತೇನ್ರಿ? ನೋಡು ಜಾನಕಿ, ನೋಡು ಈ ಹೆಣ್ಣಿನ ಮುಖ ಒಂದು ಸಾರಿ ನೋಡು ಜಾನಕಿ. ಇಂಥ ಹೆಣ್ಣಿನ ಹಾಳು ಮಾಡುವುದಕ್ಕೆ ಇವನಿಗೆ ಮನಸ್ಸಿಗಾದರೂ ಹೇಗೆ ಬಂದಿರಬೇಕು? ನಾನು ಪ್ರೀತಿಯಿಂದ ಹಾಲು ಎರೆದರೆ ವಿಷ ಕುಕ್ಕುವ ಕಾಳಿಗೆ ಸರ್ಪನಾಗಿ ಬಿಟ್ಟು ಯಾಕೆ ರೀತಿ ಮಾಡ್ದೆ ನೀನು? ಯಾಕಪ್ಪ ಈ ಮಣ್ಣ ಬದುಕಿರೋದು ನಿನಗೆ ಇಷ್ಟ ಇಲ್ವೇನೋ? ಅಲ್ಲ, ದಾರಿಯಲ್ಲಿ ಒಂಟಿ ಹೆಣ್ಣು ಸಿಕ್ಕಳು ಅಂತ ಅವ್ರ ಮೇಲೆ ಶೀಲಹರಣ ಮಾಡಿದ್ಯಲ್ಲ, ಈ ರೀತಿ ಮಾಡೋದಕ್ಕೆ ನನ್ನ ಮನಸ್ಸಾದ್ರೆ ಹೇಗೆ ಒಪ್ಪುತ್ತೋ? ಜಾನಕಿ, ಈ ಮಾಡಿದ ತಪ್ಪಿಗೆ ಈ ನಾಯಿಗೆ ಇದೇ ಅನ್ನ ಹಾಕೋಣ. ಹೋಗು ಜಾನಕಿ, ಹೋಗು. ಅಲ್ಲಿ ಕಾಣುತ್ತಿರುವ ಆ ದೇವಿ ಕೊಳ್ಳಿರುವ ತಾಳಿಯನ್ನು ತೆಗೆದುಕೊಂಡು ಬಾ. ತೆಗೆದುಕೊಳ್ಳಿ. ಏನ್ ಮಾಡ್ತಾ ಇದ್ದೀರಾ? ಸ್ವಲ್ಪ ನನ್ನ ಮಾತು ಕೇಳಿ. ಅಮ್ಮ, ನೀನು ಏನು ಹೇಳಬೇಕಾಗಿಲ್ಲ, ನೀನೇನು ಹೇಳಬೇಕಾಗಿಲ್ಲ. ಒಂದು ಹೆಣ್ಣಿನ ಬಾಳು ಹಾಳಾಗುವುದಕ್ಕೆ ನಾನು ಬಿಡುವುದಿಲ್ಲಮ್ಮ. ಕಣ್ಣಿಗೆ ತಾಳು. ಅಣ್ಣ, ಅದು ನೋಡಮ್ಮ, ಇಂದು ನಾವು ಮಾಡಿದ ನಿನಗೆ ತಪ್ಪು ಎನಿಸಿದರೆ ದಯವಿಟ್ಟು ನಮ್ಮನ್ನು ಕ್ಷಮಿಸಿಬಿಡು. ನಿನಗೆ ನಮ್ಮ ಮೇಲೆ ನಂಬಿಕೆ ಇದ್ದರೆ ನಮ್ಮ ಜೊತೆಗೆ ಮನೆಗೆ ಬಾ. ಜಾನಕಿ, ಇವರನ್ನು ಕರೆದುಕೊಂಡು ಬಾ. ನೋಡು ಸಂಗಮೇಶ್, ಏನೋ ಕೆಟ್ಟಗಳು ನಡೆದು ಹೋಯ್ತು. ಇನ್ಮೇಲೆ ನೀವಿಬ್ರು ಗಂಡ ಹೆಂಡತಿರಾಗಿದ್ದೀರ ಅಂದಮೇಲೆ ನಾನು ನನ್ನ ಜೀವನ ಮಾಡಿ ನಡೆಯಿರಿ, ಮನೆಗೆ ಹೋಗೋಣ. ಬಾರಮ್ಮ ಮನೆಗೆ.